ಪ್ರದೀಪ್ ಈಶ್ವರ್ ಅವರು ಬಿಡದಿ ವಿಷಯ ಮಾತಾಡಿದ್ರು. ಶಿಡ್ಲಘಟ್ಟದ ಶಾಸಕ ರವಿಕುಮಾರ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಅಂದರೆ ಮುಖ್ಯ ಪಾತ್ರಧಾರಿ ಕುಮಾರಣ್ಣ, ಶಕುನಿಯ ಪಾತ್ರಧಾರಿ ಅಶೋಕಣ್ಣ, ದುಶ್ಯಾಸನನ ಪಾತ್ರಧಾರಿ ರವಿಕುಮಾರು ಅಥವಾ ಛಲವಾದಿ ನಾರಾಯಣಸ್ವಾಮಿ ಅಂತೆಲ್ಲ ಮಾತಾಡಿದ್ರು. ಶಿಡ್ಲಘಟ್ಟದ ಶಾಸಕ ರವಿಕುಮಾರ್ ಅವರು ಚಾಲೆಂಜ್ ಮಾಡ್ತಾರೆ ಅವ್ರನ್ನ. ಮುಂದಿನ ಎಲೆಕ್ಷನ್ನಲ್ಲಿ ನೀವು ಗೆದ್ದರೆ ನಿಮ್ಮ ಮನೆ ಬಾಗಿಲು ನಾನು ಕಾಯ್ತೀನಿ, ನೀವು ಸೋತ್ರೆ ಕುಮಾರಸ್ವಾಮಿ ಮನೆ ಬಾಗಿಲು ಕಾಯಬೇಕು ಅಂತ. ಕೇಳಿಸ್ಕೊಳ್ಳಿ. ನಟ ಸಾರ್ವಭೌಮ ನಾಟಕ ರತ್ನ HD ಕುಮಾರಸ್ವಾಮಿ ನಾಟಕ ಮಂಡಳಿಯಿಂದ ಬಿಡದಿಯ 35 ಎಕರೆಯಲ್ಲಿ ನಾಟಕ ಪ್ರದರ್ಶನ. ನಾಟಕದ ಮುಖ್ಯ ಪಾತ್ರಧಾರಿ HD ಕುಮಾರಸ್ವಾಮಿ, ನಾಟಕದಲ್ಲಿ ಶಕುನಿ ಪಾತ್ರಿ R ಅಶೋಕಣ್ಣ, ದುಶ್ಯಾಸನ ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ದುಶ್ಯಾಸನ ಪಾತ್ರವನ್ನ MLC ರವಿಕುಮಾರ್ ಅಥವಾ ಛಲವಾದಿ ನಾರಾಯಣಸ್ವಾಮಿ ಅವರು ನಿರ್ವಹಿಸಲಿದ್ದಾರೆ. ಸಮಯ ನನ್ನ ವಾಚು 75 ಲಕ್ಷದ್ದು, ಕುಮಾರಣ್ಣಂದು ಸಿಂಪಲ್ ವಾಚು. ಮೋಸ್ಟ್ಲಿ ಸಿಂಪಲ್ ವಾಚಲ್ಲಿ ಕರೆಕ್ಟ್ ಟೈಮ್ ಕಾಣಿಸುತ್ತೆ. ಸೊ ಸಮಯ ಕುಮಾರಣ್ಣನೇ ನಿಗದಿ ಮಾಡ್ತಾರೆ. ರಾಜ್ಯದ ಜನತೆ ಬಿಡದಿಯ HD ಕುಮಾರಸ್ವಾಮಿ ದಯವಿಟ್ಟು ಈ ನಾಟಕ ಪ್ರದರ್ಶನಕ್ಕೆ ಬನ್ನಿ ಅಂತ ರಾಜ್ಯದ ಜನತೆಯನ್ನ ಆಹ್ವಾನಿಸ್ತೀನಿ. ಸ್ಥಳ ನಿಖಿಲ್ ಕುಮಾರಸ್ವಾಮಿ ಅವರ 35 ಎಕರೆ. ಇವತ್ತು ಮಾನ್ಯ ಪ್ರದೀಪ್ ಈಶ್ವರ್ ಅವರು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ನಾಟಕ ಅಂತ ಮಾತಾಡಿದ್ದಾರೆ. ನಿರಂತರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಮಾತಾಡಿದ ಕಾರಣ ಏನಂದರೆ, ಈಗ ಬಲಜಿಗ ಸಮುದಾಯದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬರೇ ಶಾಸಕರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ಅವ್ರು ಮಾತಾಡಿದರು. ನೀನೇನಾದರೂ 2028ಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ MLA ಆದರೆ ಮನೆ ಬಾಗಿಲು ಕಾಯ್ತೀನಿ ಅಂತ ನಾನು ಅವ್ರು ಸವಾಲು ಹಾಕಿದ್ದೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣವ್ರ ಮನೆ ಬಾಗಿಲಲ್ಲಿ ನೀನು ಕಾವಲುಗಾರನಾಗಿ ಬಾಗಿಲು ಕಾಯಬೇಕು ಅಂತ ನಿಮ್ಗೆ ಸವಾಲು ಹಾಕಿದ್ದೀನಿ. ಕುಮಾರಣ್ಣವರು ಈ ಸವಾಲುಗಳನ್ನೆಲ್ಲ ಹಾಕೋದು ಬಿಡ್ಬೇಕಪ್ಪ. ಅದೇನು ಈಡೇರೋದಲ್ಲ, ಏನಲ್ಲ. ಸವಾಲುಗಳು, ಚಾಲೆಂಜ್ಗಳೆಲ್ಲ ನಿಜ ಆಗೋದಾಗಿದ್ದರೆ ಜಮೀರ್ ಅಹ್ಮದ್ ಖಾನ್ ಅವರು ಯಡಿಯೂರಪ್ಪನವ್ರ ಮನೆ ಮುಂದೆ ಸೆಕ್ಯೂರಿಟಿ ಆಗಬೇಕಾಗಿತ್ತು. ಇದೇ ಪ್ರದೀಪ್ ಈಶ್ವರ್ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನೋ ಒಂದು ಸವಾಲು ಹಾಕಿದ್ರು. ಎಕ್ಸಾಕ್ಟಾಗಿ ಮರೆತು ಹೋಗಿದೆ ನನಗೆ. ಸುಧಾಕರ್ ಅವರ ವಿಷಯದಲ್ಲಿ ಏನೋ ಒಂದು ಚಾಲೆಂಜ್ ಮಾಡಿದರು. ಎಲ್ಲ ಆಗದ ಹೋಗದ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.